ಸೊ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಾದಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಮೈಸೂರು ಹತ್ರ ಬಂದಿದ್ದೀವಿ ಒಂದು ನಾಟಿ ಸ್ಟೈಲ್ ನಾನ್ ವೆಜ್ ಸ್ಟ್ರೀಟ್ ಫುಡ್ ಊಟ ಮಾಡೋದಕ್ಕೋಸ್ಕರ. ಸೊ ಇದು ಬಂದು ನಿಮಗೆ ಒಂಥರ ಅಥೆಂಟಿಕ್ ಆಗಿರೋ ನಾಟಿ ಸ್ಟೈಲ್ ಊಟ ಕೊಡೋವಂಥದ್ದು. ಬೆಳಗ್ಗೆಯಿಂದ ಹಿಡಿದು ಮಧ್ಯಾಹ್ನ ಸಾಯಂಕಾಲವರೆಗೂ ಒಂದು ನಾಟಿ ಸ್ಟೈಲಲ್ಲಿ ಕೊಡೋಂಥ ಒಂದು ಊಟ. ಸೊ ಆರ್ ನಾಟಿ ಮನೆ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿರುವಂಥದ್ದು. ಸೊ ಇದು ಬಂದು ನಿಮಗೆ ಓಲ್ಡ್ ಡಿ ಸಿ ಇದೆಯಲ್ಲ, ಓಲ್ಡ್ ಡಿ ಸಿ ಆಫೀಸ್ ರೋಡ್ ಹತ್ರ ಬರುವಂಥದ್ದು. ಸೊ ಲೊಕೇಶನ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬರ್ಬೋದು, ಚೆಕ್ಔಟ್ ಮಾಡ್ಬೋದು. ವೆರೈಟಿ ಒಂದು ಹೆಚ್ಚು ಕಮ್ಮಿ ಒಂದು 20-25 ಥರ ನಿಮಗೆ ಐಟಮ್ಸ್ಗಳು ಸಿಗುತ್ತಂತೆ. ಎಲ್ಲ ಸೇರಿ ನಾನ್ ವೆಜ್ ಐಟಮ್ಸ್ಗಳು, ರೈಸು ಮುದ್ದೆ ಎಲ್ಲ ಸೇರಿ ಒಂದು 20-25 ಥರ ಒಂಥರ ಕ್ಯಾಟ್ರಿಂಗ್ ಅವರು ಮಾಡ್ತಾರಲ್ಲ ಯಾವುದೋ ಒಂದು ಬೀಗ್ರ ಊಟದಲ್ಲಿ, ಅದಕ್ಕಿಂತ ಜಾಸ್ತಿ ನಾನ್ ವೆಜ್ ಐಟಮ್ ಸಿಗುತ್ತೆ. ಸೊ ಬಂದಿದ್ದೀವಿ, ಹೋಗ್ಬಿಟ್ಟು ಅದರ ಹತ್ರ ಮಾತಾಡ್ಕೊಂಡು ಇನ್ನೂ ಹೆಚ್ಚಿನ ಡೀಟೇಲ್ ತಿಳ್ಕೊಂಡು ಹಾಗೆ ಊಟ ಮಾಡ್ಕೊಂಡು ಬರೋಣ. ಬನ್ನಿ ಹೋಗೋಣ, ಒಳ್ಳೆ ಬಾಡೂಟ ಕೊಡಿಸ್ತೀನಿ. ಇದು ವೈಟ್ ಬಿರಿಯಾನಿ, ಗೀ ರೈಸ್ ಇದು ಬಿರಿಯಾನಿ, ಈ ಬಿರಿಯಾನಿ ಚಿಕನ್ ಬಿರಿಯಾನಿ. ಹಾಂ, ಓಕೆ, ಚಿಕನ್ ಬಿರಿಯಾನಿ. ಸರಿ, ಬೇರೆ ಚಿಕನ್ ಚಾಪ್ಸು. ಅದು ಫೈನಲ್ ಸ್ಟೇಜ್ ಬಂದ್ಬಿಟ್ಟು ಇದೆ, ಆಲ್ಮೋಸ್ಟ್ ಖಾಲಿ ಸಂಡೇ ಅಲ್ವಾ. ಓಕೆ, ಪೆಪ್ಪರ್ ಸ್ಟ್ರಾಂಗ್ ಆಗಿದೆ. ಚಿಲ್ಲಿ ಚಿಕನ್ ಸೋಲ್ಡ್ ಔಟ್ ಆಲೆ ಕಾಸ್ಟ್ ಹೆಂಗೆ ಇಲ್ಲಿ ಎತ್ತಿನ ಸರಿ ಹೆಂಗೆ ಎಷ್ಟಿದೆ ಅಷ್ಟೇನೇ ಚಿಲ್ಲಿ ಚಿಕನ್. ಓಕೆ, ಇದು ಗುಂಡ್ಕಲಿ ಅವರು ಚಿಕನು. ಹಾಂ, ಚಿಕನ್ ಗುಂಡ್ಕಲಿ ಅವರು. ಓಕೆ, ಇದು ಸ್ಪೆಷಲ್ಲು ಡ್ರ್ಯಾಗನ್ ಚಿಕನ್. ಚಿಲ್ಲಿ ಚಿಕನ್ ಥರನೇ ಇದೆ. ಇಲ್ಲ ಸರ್, ಇದು ಬೇಬಿ ಗೋಡಂಬಿ ಎಲ್ಲ ಬೇಬಿ ಗೋಡಂಬಿ ಹಾಕಿ ಮಾಡೋದು. ಓಕೆ ಓಕೆ, ಅದು ಬಿಟ್ಟರೆ ಅಷ್ಟೇ, ಎಲ್ಲ ಖಾಲಿ ಐಟಮ್. ಬೋಟಿ, ಕೈಮಾ, ತಲೆ ಮಾಂಸ, ಮಟನ್ ಚಾಪ್ಸ್ ಎಲ್ಲ ಖಾಲಿ. ಫಂಕ್ಷನ್ ನಡೀತಿದ್ದಲ್ಲ, ಬೇಕು ಅಲ್ಲಿಗೆ ಸಂಡೇ ಬೇರೆ, ಸಂಡೇ ಸ್ಪೆಷಲ್. ಆರ್ ನಾಟಿ ಮನೆ ಅಂತ, ಇದು ಓಲ್ಡ್ ಡಿ ಸಿ ಆಫೀಸ್ ರೋಡು. ಮಾರ್ನಿಂಗ್ ಅಂದರೆ ಮಂಗಳವಾರದಿಂದ ಸಂಡೇ ತನಕ ಇರುತ್ತೆ. ಮಾರ್ನಿಂಗ್ 8 o'clock-ಇಂದ 4 o'clock ತನಕ ಇರುತ್ತೆ. ಬೆಳಗ್ಗೆ ಎಲ್ಲ ಇಡ್ಲಿ, ಕಾಲು ಸೂಪು, ಬೋಟಿ, ಕೈಮಾ, ಚಿಕನ್ ಚಾಪ್ಸು, ಮಟನ್ ಸುಕ್ಕ ಚಾಪ್ಸು, ಆಮೇಲೆ ತಲೆ ಮಾಂಸ, ಚಪಾತಿ, ಪರೋಟ, ನೀರು ದೋಸೆ ಆ ಥರ ಎಲ್ಲ ಇರುತ್ತೆ. ಮಧ್ಯಾಹ್ನ ಎಲ್ಲ ಮುದ್ದೆ, ವೈಟ್ ರೈಸ್, ಚಪಾತಿ, ಪರೋಟ. ಆಮೇಲೆ ಚಿಕನಲ್ಲಿ ಪೆಪ್ಪರ್ ಚಿಕನ್ ಇರುತ್ತೆ, ಚಿಲ್ಲಿ ಚಿಕನ್ ಇರುತ್ತೆ, ಚಿಕನ್ ಫ್ರೈ ಮತ್ತು ಫಿಶ್ ಆಯಿಲ್ ಫ್ರೈ ಎಲ್ಲ ಇರುತ್ತೆ. ನನ್ನ ಏನು ರೇಟಲ್ಲಿ ಕೊಡ್ತಿದ್ದೀರಾ ಸರ್? ಎಲ್ಲ ರೀಸನಬಲ್ ರೇಟ್ ಇದೆ, ಅಂದರೆ ಎಲ್ಲ 100, 110 ಆ ಥರನೇ ಇದೆ. ಅಂದರೆ ಹಾಫು ಫುಲ್ ಆ ಥರ ಇರುತ್ತೆ. ಹಾಫೆಲ್ಲ 70 rupees ಇರುತ್ತೆ, ಎಲ್ಲ ಫುಲ್ಲೆಲ್ಲ 140 ಇದೆ. ರೈಸ್ ಎಲ್ಲ 40 rupees. ಎಲ್ಲ ಆಟೋ ಡ್ರೈವರ್ಸು ಮತ್ತು ಎಲ್ಲ ಕಾಲೇಜ್ ಹುಡುಗರ್ಸ್ ಎಲ್ಲ ಬರ್ತಾ ಇರ್ತಾರೆ. ಒಂದು ರೀಸನಬಲ್ ರೇಟಲ್ಲಿ ಇಟ್ಟಿದ್ದೀವಿ. ಮೈಸೂರಲ್ಲಿ ನಾನ್ ವೆಜ್ ಸ್ಟ್ರೀಟ್ ಫುಡ್ ಅಂದರೆ ನಿಮ್ಮದೇ ಫೇಮಸ್. ಹೌದು ಆರ್ ನಾಟಿ ಮನೆ. ಹೌದು ಸರ್. ಏನು ಅಂತ ವಿಶೇಷ ಅಂದರೆ ಯಾವ ಥರ ಕೊಡ್ತಿದ್ದೀರಾ ಟೇಸ್ಟ್ ಎಲ್ಲ? ಎಲ್ಲ ನಾಟಿ ಸ್ಟೈಲಲ್ಲಿ ಕೊಡ್ತಾಯಿದ್ದೀವಿ ಐಟಮ್ ಎಲ್ಲ. ಮತ್ತು ಜನಗಳಿಗೆ ಈಸಿಯಾಗಿ ತಲುಪುತ್ತೆ, ಅಂದರೆ ರೀಸನಬಲ್ ಆಗಿದೆ. ಕ್ವಾಲಿಟಿ, ಕ್ವಾಂಟಿಟಿ ಎರಡೂ ತುಂಬ ಇಷ್ಟಪಟ್ಟು ಜನಗಳು ಬರ್ತಾಯಿದ್ದಾರೆ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ. ಜಾಸ್ತಿ ಜನ ಇದ್ದೇ ಬೇಕು ಅಂತ ಕಿತ್ತಾಡ್ಕೊಂಡು ತಿನ್ನೋದು ಯಾವುದು ಅಂದರೆ ಕೈಮಾ ತುಂಬ ಇಷ್ಟಪಡ್ತಾರೆ. ಕೈಮಾ, ಮಟನ್ ಕೈಮಾ ಮಾಡೋದು ನಾವು. ಆ ಮೀಟ್ ಕ್ವಾಲಿಟಿ ಎಲ್ಲ ತುಂಬ ನಾವು ಚೆಕ್ ಮಾಡಿ ಪ್ರತಿದಿನ ಅದನ್ನು ತೊಗೊಬರೋದು. ಮತ್ತು ಮಟನ್ ಸುಕ್ಕ ಅಂತ ಮಾಡ್ತೀವಿ, ಅದು ವಾರಕ್ಕೆ 2 ದಿನ ಮಟನ್ ಸುಕ್ಕ ಇರುತ್ತೆ. ಮಟನ್ ಪೆಪ್ಪರು ಬರೀ ಮಾರ್ನಿಂಗ್ ಮಾತ್ರ ಮಾಡೋದು, ಅದು ತುಂಬ ಫಾಸ್ಟ್ ಮೂವಿಂಗ್ ಇದೆ ಅದು ಅಂತ ಐಟಮು. ಮತ್ತು ವೈಟ್ ಗೀ ರೈಸ್ ನಮ್ಮದು, ಮತ್ತು ವೈಟ್ ಪಲಾವ್, ಅದು ಮೈಲ್ಡಾಗಿರುತ್ತೆ, ಜಾಸ್ತಿ ಮಸಾಲೆ ಇರೋದಿಲ್ಲ.
ಫ್ಲೇವರ್ಫುಲ್ ಆಗಿರುತ್ತೆ, ಅದರಿಂದ ಅದು ತುಂಬ ಇಷ್ಟಪಡ್ತಾರೆ ಜನ. ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ? ಸರ್ ಈಗ 2.5 ವರ್ಷ ಆಯಿತು. 2 ವರ್ಷದಿಂದನೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಜನ. ಅಡ್ರೆಸ್ ಏನಿದೆ ಸರ್? ಅಡ್ರೆಸ್ ಇದು ಓಲ್ಡ್ DC ಆಫೀಸ್ ರೋಡು, ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬಿಯಾಂಡ್ ಪಕ್ಕದಲ್ಲಿ. ಹಾಂ, ಬೆಳಗ್ಗೆ 8 ಗಂಟೆಯಿಂದ ಬೆಳಗ್ಗೆ ಶಾರ್ಪ್ 8 o'clock ಬರ್ತೀವಿ, 4 o'clock ತನಕ ಇರ್ತೀವಿ. ಯಾವುದೇ ರಜೆ ಇರೋದಿಲ್ಲ. ಹಬ್ಬ ಅಂತ ಸೋಮವಾರ ಒಂದಿನ ರಜೆ ಇರುತ್ತೆ ಸರ್. ರೆಗ್ಯುಲರ್ ಒಂದು ಸೋಮವಾರ ಒಂದು ರಜೆ ಬಿಟ್ಟರೆ ಹಬ್ಬ ಹರಿದಿನಗಳಲ್ಲಿ ಮಾತ್ರ ರಜೆ ಇರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಟೇಸ್ಟ್ ಅಷ್ಟೇ ಚೆನ್ನಾಗಿದೆ, ಬರ್ತಾ ಇರ್ತೀವಿ ಆವಾಗ. ಮೈಸೂರು ಕಡೆ ಬಂದರೆ ಇನ್ ಕೇಸ್ ನಾನ್ ವೆಜ್ ತಿನ್ಬೇಕಂದ್ರೆ ಅನಿಸ್ಬಿಟ್ರೆ ತುಂಬ ಜನ ಹುಡ್ಕೊಂಡು ಬಂದು ತಿನ್ನುವಂಥ ಒಂದು ಜಾಗ RR ನಾಟಿ ಮನೆ ಅಂತ ಹೇಳ್ಬಿಟ್ಟು ಸುಮಾರು ವರ್ಷದಿಂದ ಇಲ್ಲಿ ನಿಮಗೆ ನಾನ್ ವೆಜ್ ಐಟಮ್ಸ್ನ ಸರ್ವ್ ಮಾಡ್ಕೊಂಡ್ಬರ್ತಿರೋದು. ಬೆಳಗ್ಗೆ 8 ಗಂಟೆಯಿಂದ ಮಟನ್ ಐಟಮ್ಸ್ಗಳು ಸಿಗುತ್ತೆ, ಚಿಕನ್ ಐಟಮ್ಸ್ಗಳು ಸಿಗುತ್ತೆ, ಇವನ್ 4 ಗಂಟೆವರೆಗೂ ಸಿಗುತ್ತೆ. ಸೊ ಬೆಳಗ್ಗೆ ಆದರೂ ಸರಿ, ಮಧ್ಯಾಹ್ನ ಆದರೂ ಸರಿ, ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕಾದ್ರೂ ಬನ್ನಿ, ಊಟ ಮಾಡೋಕ್ಕಾದ್ರೂ ಬನ್ನಿ. ಸೊ RR ನಾಟಿ ಮನೆಗೆ ಬನ್ನಿ. ನಾನ್ ವೆಜ್ ಐಟಮ್ಸ್ ವೆಜ್ಜಾನ್ ಇದೆ, ವೆರೈಟಿ ಐಟಮ್ಸ್ ಇದೆ. ನಾವು ಬಂದಾಗ ಮಧ್ಯಾಹ್ನ ಆಗಿದೆ, ಸ್ವಲ್ಪ ಐಟಮ್ಸ್ ಖಾಲಿ ಆಗಿದೆ. ಸೊ ಅದರಿಂದ ನಾವು ಚಿಕನ್ನಲ್ಲಿ ತೊಗೊಂಡು ಜೊತೆಗೆ ಗೀ ರೈಸ್ ತೊಗೊಂಡಿದ್ದೀವಿ. ವೈಟ್ ಗೀ ರೈಸು ಸಿಕ್ಕಾಪಟ್ಟೆ ಫೇಮಸ್ ಅಂತೆ, ಸಖತ್ತು ಮೂವಿಂಗ್ ಆಗುವಂಥದ್ದು ಗೀ ರೈಸು. ಜೊತೆಗೆ ಪೆಪ್ಪರ್ ಚಿಕನು, ಡ್ರ್ಯಾಗನ್ ಚಿಕನು ಹೆವಿ ಮೂವಿಂಗ್ ಅಂತೆ ಚಿಕನಲ್ಲಿ, ಎಸ್ಪೆಷಲಿ ಚಿಕನಲ್ಲಿ ಹೆವಿ ಅಂದರೆ ಹೆವಿ ಮೂವಿಂಗ್ ಅಂತೆ. ಹೆಂಗಿದೆ ನೋಡ್ಗುರು, ಬಾಬಾ ಸಖತ್ತಾಗಿದೆ. ಗ್ರೇವಿ ಮಾತ್ರ ಸಿಕ್ಕಾಪಟ್ಟೆ ಟೆಂಪ್ಟಿಂಗ್ ಗಟ್ಟಿಯಾಗಿದೆ. ಅದನ್ನು ಆನ್ ಮಾಡ್ಕೊಡಂಗೆ. ಮಾಡಿದ್ಯಾ? ಅಬ್ಬಾ ಕ್ವಾಲಿಟಿ ನೋಡ್ಬಿಡಿ ಹೆಂಗಿದೆ ಮೀಟ್ದು, ಸಕ್ಕತ್ತಾಗಿದೆ. ಮಸಾಲನೇ ಒಂಥರ ಡಿಫ್ರೆಂಟಾಗಿದೆ. ನಿಮ್ಗೆ ನೋಡೋದಕ್ಕೆ ಇದು ಸಿಮಿಲರ್ ಚಿಲ್ಲಿ ಚಿಕನ್ ಥರ ಕಾಣಿಸುತ್ತೆ, ಬಟ್ ಇದು ಡ್ರ್ಯಾಗನ್ ಚಿಕನ್. ಇವ್ರದ್ದು ಒಂಥರ ಏನಂತಾರೆ ಸಿಗ್ನೇಚರ್ ಡಿಶ್ ಇದು. ನಿಮ್ಗೆ ಸ್ವಲ್ಪ ಹುಳಿ, ಸ್ವಲ್ಪ ಟ್ಯಾಂಗಿನೆಸ್ಸು, ಆಮೇಲೆ ಸ್ಪೈಸಿ ಇಲ್ಲ. ಚಿಲ್ಲಿ ಚಿಕನ್ ಥರ ಅನಿಸುತ್ತೆ, ಬಟ್ ಸ್ಪೈಸಿ ಇಲ್ಲ. ಇದು ಡ್ರ್ಯಾಗನ್ ಚಿಕನ್ ಆಗಿರೋದ್ರಿಂದ ಒಂದು ಫ್ಲೇವರೇ ಡಿಫ್ರೆಂಟ್ ಆಗಿದೆ. ಚಿಕನ್ ಜೊತೆ ಸ್ವಲ್ಪ ಉಪ್ಪು, ಆಮೇಲೆ ಒಂದು ಏನಂತಾರೆ ಟ್ಯಾಂಗಿ ಟಚ್ಚು ಚೆನ್ನಾಗಿ ಸಿಗುತ್ತೆ. ತಿನ್ನಬೇಕಾದ್ರೆ ನಿಮಗೆ ಆ ಒಂದು ಪೀಸ್ನ ಕಚ್ಚಿದ ತಕ್ಷಣ ಚಿಕನ್ ಫ್ಲೇವರ್ ಜೊತೆ ಒಂದು ಸ್ವಲ್ಪ ಟ್ಯಾಂಗಿ ಫ್ಲೇವರ್ ರಿಲೀಸ್ ಆದಾಗ ಬಾಯಲ್ಲಿ ನೀರು ಬಂದೇ ಬರುತ್ತೆ. ಅಷ್ಟು ಚೆನ್ನಾಗಿದೆ. ಚಿಕನ್ನು ಅಷ್ಟೇ ಒಳ್ಳೆ ಚೆನ್ನಾಗಿ ಬೆಂದು ಸಖತ್ತಾಗಿ ಮ್ಯಾರಿನೇಟ್ ಆಗಿದೆ. ಆ ಒಂದು ಮಸಾಲದಲ್ಲಿ ಆಲ್ರೆಡಿ ತುಂಬ ಟೈಮಿಂದ ಇರುತ್ತಲ್ವಾ, ಸಖತ್ತಾಗಿ ಮ್ಯಾರಿನೇಟ್ ಆಗಿರುತ್ತೆ. ಅದು ಚೆನ್ನಾಗಿದೆ. ಇವನ್ ಗೀ ರೈಸ್ಗೂ ಅಷ್ಟೇ ಒಳ್ಳೆ ಕಾಂಬಿನೇಷನು. ಸೊ ಚೆಕ್ ಮಾಡ್ಬಿಡ್ತೀನಿ ಗೀ ರೈಸ್ ಜೊತೆ ನೋಡಿಬೇಕಾರೆ. ಸೊ ಎಲ್ಲ ನೀವು ಗೀ ರೈಸ್ ಸಾರಿ ತೊಗೊಳ್ಳಿ, ಚಿಕನ್ ಬಿರಿಯಾನಿ ರೈಸ್ ಸಾರಿ ತೊಗೊಳ್ಳಿ, ಈ ಥರ ಗ್ರೇವಿಗಳು ಸಿಗುತ್ತೆ ನಿಮಗೆ. ಡ್ರ್ಯಾಗನ್ ಚಿಕನ್ ಆಗಿರ್ಬೋದು, ಚಿಲ್ಲಿ ಚಿಕನ್ನು, ಅದು ಇದು ಬೇಜಾನ್ ವೆರೈಟಿ ಸಿಗುತ್ತೆ ನಿಮಗೆ, ಚೆನ್ನಾಗಿರುತ್ತೆ. ಮಸ್ತಿದೆ. ಪೆಪ್ಪರ್ ಚಿಕನ್ಗೆ ನಿಂಬೆಹಣ್ಣು ಹಿಂಡ್ಕೊಂಡು ಒಂದು ಪೀಸ್ ಎತ್ಕೊಂಡು ಹೆಂಗಿದೆ ನೋಡಿ, ಪೀಸ್ ಆಲ್ರೆಡಿ ಬಿಟ್ಕೊಂಡ್ಬಿಟ್ಟಿದೆ. ಬಾಬಾ ಸ್ಟ್ರಾಂಗ್ ಆಗಿದೆ ಗುರು ಪೆಪ್ಪರ್ ಚಿಕನ್ ಮಾತ್ರ. ಅಯ್ಯೋ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಪೆಪ್ಪರ್ ಚಿಕನ್. ಈ ಕಡೆ ಎಲ್ಲೋ ಇಷ್ಟಲ್ಲಿ ಮಡಿಕೇರಿಯಿಂದನೇ ಯಾವುದೋ ಪೆಪ್ಪರ್ ಗಿಪ್ಪರ್ ತಂದಿರೋಂಗಿದ್ದಾರೆ. ಇವನ್ ಫಸ್ಟ್ ಬೈಟಲ್ಲಿ ನಿಮಗೆ ತರ್ಜೆಯಾಗಿ ಹಾಕಿರೋಂಥ ಪೆಪ್ಪರ್ದು ಕಾಳು ಮೆಣಸು ಟೇಸ್ಟು ನಾಲ್ಗೆ ಕೆಳಗಡೆ ಮೇಲ್ಗಡೆ ಎಲ್ಲ ಕಡೆ ಆವರಿಸ್ಕೊಂಬಿಡ್ತು ಗುರು. ಸ್ಟ್ರಾಂಗ್ ಆಗಿದೆ ಪೆಪ್ಪರ್ ಮಾತ್ರ. ನಿಮಗೆ ಟ್ಯಾಂಗಿನೇ ಸ್ವಲ್ಪ ಸಿಗುತ್ತೆ. ನಾವು ನಿಂಬೆಹಣ್ಣು ಹಿಂಡ್ಕೊಂಡಿದ್ದಕ್ಕೆ ಮೇ ಬಿ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಟೇಸ್ಟ್ ಕಮ್ಮಿ ಆಯಿತು. ನೀವು ನಿಂಬೆಹಣ್ಣು ಹಿಂಡ್ಕೊಳ್ದೆ ತಿಂದಿದ್ರೆ ಮಾತ್ರ ಸಾಕಾಗಿ ಹೊಡೆದಿರೋದು ಮಾತ್ರ ಚಿಕನ್ ಟೇಸ್ಟ್ ಜೊತೆ ಆ ಪೆಪ್ಪರ್ ಕರ್ಬೇವ್ದು ಸ್ವಲ್ಪ ಆಮೇಲೆ ಸಿಗುತ್ತೆ ಟೇಸ್ಟು. ಪೆಪ್ಪರ್ ಚಿಕನ್ ಮಾತ್ರ ಸಾಕಾಗಿ ಸ್ಟ್ರಾಂಗ್ ಆಗಿದೆ. ಮಸ್ಟು ಟ್ರೈ ಇದು. ಬಾಯಿ ರುಚಿ ಕೇಳೋರಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಏನಾದ್ರು ಬೇಕು ಅಂದರೆ ಇದು ಮಿಸ್ ಮಾಡಿಬಿಡಿ ಪೆಪ್ಪರ್ ಚಿಕನ್ನು. ಸೊ ಮೈಸೂರು ಕಡೆ ಬಂದರೆ ನೀವೇನಾದ್ರೂ ಇನ್ ಕೇಸ್ ನಾಟಿ ಸ್ಟೈಲ್ ನಾನ್ ವೆಜ್ ಬಿಟ್ಟು ಏನೋ ಟ್ರೈ ಮಾಡ್ಬೇಕಂತಾರೆ RR ನಾಟಿ ಸ್ಟೈಲ್ ಊಟಕ್ಕೆ ಬರ್ಬೋದು. ಚೆನ್ನಾಗಿದೆ. ನಾಟಿ ಮನೆ ಅನ್ನೋ ಥರನೇ ನಾಟಿ ಸ್ಟೈಲ್ ಊಟ ಕೊಡ್ತಿರೋವಂಥದ್ದು. ಸ್ಪೆಷಲ್ ಆಗಿದೆ ಒಂಥರ ಇವ್ರದ್ದು ಡ್ರ್ಯಾಗನ್ ಚಿಕನ್ ಮತ್ತು ಗೀ ರೈಸ್ ಎಲ್ಲ ಮೈಲ್ಡ್ ಆಗಿರುವಂಥ ಮಸಾಲೆ ಹಾಕಿ ಬೇಗ ಅರಗಲಿ ಅಂದ್ಬಿಟ್ಟು ಮಾಡ್ಕೊಡೋವಂಥದ್ದು. ಇನ್ನೂ ಬೇರೆ ಮುದ್ದೆ, ಬಿರಿಯಾನಿ,
ನೀರು ದೋಸೆ ರೈಸ್ ಇವೆಲ್ಲ ಸಿಗತ್ತಂತೆ. ಸೊ ನಾವು ಟ್ರೈ ಮಾಡಿದ್ದು ಇಲ್ಲಿನ ಫೇಮಸ್ ಡಿಶ್ಗಳು, ಸಕಾಲಾಗಿತ್ತು, ಇಷ್ಟ ಆಯಿತು ನಮಗಂತೂ. ನೀವು ಕೂಡ ಮಧ್ಯಾಹ್ನ ಆಗಲಿ ಬೆಳಗ್ಗೆ ಆಗಲಿ ಈ ಕಡೆ ಬಂದರೆ ಒಂದ್ಸರಿ ವಿಸಿಟ್ ಮಾಡಿ, ಟ್ರೈ ಮಾಡಿ. ನಿಮ್ಗೆ ಯಾವ ಡಿಶ್ ಇಷ್ಟ ಆಯಿತು ಇಲ್ಲಿ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಲ್ರೆಡಿ ನೀವೇನೇ ಟ್ರೈ ಮಾಡಿದರೂ ಕೂಡ ಪರವಾಗಿಲ್ಲ, ಯಾವ್ದು ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ಬನ್ನಿ. ಬಾಯ್.